ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. ಹರಿಭಕ್ತಿ ಸಾರದಲ್ಲಿ 14ನೇ ಪದ್ಯ. ನೀಲವರ್ಣ ವಿಶಾಲ ಶುಭಗುಣಶೀಲ ಮುನಿಕುಲಪಾಲ ಲಕ್ಷ್ಮೀಲೋಲ ರಿಪು ಶಿಶುಪಾಲ ಮಸ್ತಕ ಶೂಲ ವನಮಾಲಾ ಮೂಲ ಕಾರಣ ವಿಮಲ ಯಾದವ ಜಾಲಹಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯ ರಕ್ಷಿಸು ನಮ್ಮನ ನವರತ. ನೀಲವರ್ಣದವನೇ ಅಂದ್ರೆ ಕಪ್ಪು ಮೈ ಇರತಕ್ಕವನೇ, ಕಪ್ಪು ಬಣ್ಣದವನೇ ಅಂತ. ವಿಶಾಲವಾದ ಮಂಗಳಕರವಾದ ಗುಣಗಳನ್ನ ಸಹಜವಾಗಿ ಹೊಂದಿದವನೇ, ಮುನಿವೃಂದವನ್ನು ರಕ್ಷಣೆ ಮಾಡತಕ್ಕ ಸ್ವಾಮಿ ಪರಮಾತ್ಮ ಲಕ್ಷ್ಮೀ ವಿಲಾಸನೇ, ಶತ್ರುಗಳಾದ ಶಿಶುಪಾಲನನ್ನು ಕೂಡ ಸಂಹಾರ ಮಾಡಿದವನೇ ಅಂತ ಅರ್ಥ. ವನಮಾಲೆಯ ಧರಿಸಿ ಸಕಲ ಜಗತ್ತಿಗೆ ಮುಖ್ಯ ನಿಮಿತ್ತ ಕಾರಣನಾದವನೇ ಅಂತ ಅರ್ಥ. ದೋಷರಹಿತನೇ, ಯಾದವ ವೃಂದಕ್ಕೆ ಹಿತವೆನಿಸಿದವನೇ, ಗೋಪಾಲಕ, ಎಣೆಯಿಲ್ಲದ ಲೀಲೆಗಳನ್ನ ತೋರಿ ಅನುಗ್ರಹ ಮಾಡಿ ಕೋಮಲ ದೇಹವುಳ್ಳವನಾದ ಸ್ವಾಮಿ ಶ್ರೀಹರಿ, ನೀನು ನಮ್ಮನ್ನ ಸದಾ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ. ವಿಶೇಷ ಪದಗಳು ನೀಲವರ್ಣ. ರಾಮ ಮತ್ತು ಕೃಷ್ಣ ಇದೆರಡು ರೂಪಗಳು ಕೂಡ ನೀಲವರ್ಣದ ರೂಪಗಳು ಹಾಗೆ ಅಂತ. ಅಂದರೆ ಶ್ಯಾಮವರ್ಣ ಅಂತ ಕರೀತಾರೆ ತಂತ್ರಸಾರದಲ್ಲೂ ಕೂಡ. ನೀಲ ಅಂದ್ರೆ ಅದೇನು ಕಪ್ಪು ಅಂತ ತಿಳ್ಕೋಬಾರದು, ಮೋಡದಂತ ಕಪ್ಪು ಅಂತ ಒಟ್ಟು ವಿಶಿಷ್ಟವಾದ ಒಂದು ವರ್ಣ. ಇನ್ನು ವಿಶಾಲ ಶುಭಗುಣಶೀಲ ಹಾಗೆ ಅಂತ, ವಿಸ್ತಾರವಾದ ಮಂಗಲ ಗುಣಗಳ ಖಣಿ ಪರಮಾತ್ಮ ಶ್ರೀಹರಿ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಅದೇ ಅವನ ಶರೀರ. ಅವನ ಪ್ರತಿಯೊಂದು ಗುಣಗಳು ಕೂಡ ಪ್ರತ್ಯೇಕ ಅನಂತವಾಗಿದೆ. ಜ್ಞಾನ, ಬಲ, ಒಂದೊಂದು ಅನಂತ, ಈ ರೀತಿಯಾಗಿ ಲಿಸ್ಟ್ ಮಾಡಿದರೆ ಅನಂತ ಗುಣಗಳು, ಒಂದೊಂದು ಗುಣಗಳು ಅನಂತ ಅಂತ. ಕ್ವಾಲಿಟಿ ಕ್ವಾಂಟಿಟಿ ಎರಡು ಅನಂತ ಅಂತ. ಮುನಿಕುಲ ಪಾಲ, ಮುನಿಗಳ ಸಮೂಹವನ್ನು ರಕ್ಷಣೆ ಮಾಡತಕ್ಕವ ಅಂತ. ರಾಮಚಂದ್ರನಾಗಿದ್ದಾಗ ವಿಶ್ವಾಮಿತ್ರರ ಯಾಗವನ್ನ ಸಂರಕ್ಷಣೆ ಮಾಡಿದ್ದು ಸುಪ್ರಸಿದ್ಧ. ಲಕ್ಷ್ಮೀಲೋಲ, ಲಕ್ಷ್ಮೀದೇವಿ ಬ್ರಹ್ಮರುದ್ರಾದಿ ದೇವತೆಗಳಿಗಿಂತ ತಾರತಮ್ಯದಲ್ಲಿ ಮಿಗಿಲಾದವರು. ಅವ್ಯಕ್ತ ತತ್ವಕ್ಕೆ ಅಭಿಮಾನಿ, ತ್ರಿಗುಣಗಳಿಗೂ ಕೂಡ ಅಭಿಮಾನಿಯಾದವರು. ಕ್ರಮವಾಗಿ ಶ್ರೀ ಭೂ ದುರ್ಗಾ ರೂಪದಿಂದ ಪ್ರತ್ಯೇಕವಾಗಿ ಅಭಿಮಾನಿ ದೇವತೆ ಆಗಿದ್ದ ಅದು ಮಹಾಲಕ್ಷ್ಮಿಯ ದೊಡ್ಡ ವೈಭವ. ಅವರು ಕೂಡ ಪರಮಾತ್ಮನಂತೆ ಸದಾ ಅಪ್ರಾಕೃತವಾದ ಶರೀರವನ್ನು ಹೊಂದಿರ್ತಾರೆ. ಅದಕ್ಕೆ ಅಕ್ಷರ ಪುರುಷರು ಅಂತ ಪ್ರಸಿದ್ಧ. ಅಂತ ಲಕ್ಷ್ಮೀದೇವಿಗೂ ಕೂಡ ಆನಂದವನ್ನ ತಂದುಕೊಡತಕ್ಕವನಾಗಿ ಪರಮಾತ್ಮ ಇದ್ದಾನೆ, ಲಕ್ಷ್ಮೀ ಲೋಲ ಹಾಗೆ ಅಂತ. ರಿಪು ಶಿಶುಪಾಲ ಮಸ್ತಕ ಶೂಲ ಹಾಗೆ ಅಂತ. ಈಗ ನೋಡಿದೀವಿ ನೋಡಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರೇ ಕೃಷ್ಣಾವತಾರದಲ್ಲಿ ಶಿಶುಪಾಲ ದಂತವಕ್ರರಾಗಿ ಬರ್ತಾರೆ. ಶಿಶುಪಾಲ ಅಂದ್ರೆ ಅವನೇ ಹಿರಣ್ಯಕಶಿಪು. ಹಿರಣ್ಯಕಶಿಪು ರಾವಣ ಶಿಶುಪಾಲ. ಅವನನ್ನ, ಆ ಶಿಶುಪಾಲನನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದರೂ ಕೂಡ ಆ ಶಿಶುಪಾಲ ಸತ್ತಾಗ ಅವನ ಶರೀರದಿಂದ ಒಂದು ಜೀವ, ಒಂದು ದೀಪ ಬಂದು ಪರಮಾತ್ಮನ ಉದರವನ್ನ ಸೇರ್ತದೆ. ಯಾರು ಅಂದ್ರೆ ಅದೇ ಜಯ ಬಂದು ಸೇರ್ತಾನೆ. ಪರಮಾತ್ಮ ತಾನು ಕೃಷ್ಣಾವತಾರ ಭೂಮಿಯಲ್ಲಿ ಮಾಡಬೇಕಾದ ಕಾರ್ಯವನ್ನ ಮುಗಿಸಿ ಮತ್ತೆ ಪರಂಧಾಮಕ್ಕೆ ಹೋದಾಗ ಪರಮಾತ್ಮನ ಉದರದಿಂದ ವಾಪಸ್ ಬಂದು ಅವನು ಆ ಜಯ ಮೂಲ ರೂಪ ಇತ್ತಲ್ವಾ, ಅಲ್ಲಿ ಸೇರ್ಕೋತಾನೆ ಹಾಗೆ ಅಂತ. ಅದರಿಂದ ಈ ಅಂಶ ಭೂಮಿಯಲ್ಲೇ ಇದ್ದದ್ದು ಹಾಗೆ ಅಂತ. ವನಮಾಲೆಯನ್ನ ಧರಿಸಿದವ ಅಂತ ಹೇಳ್ತಾರೆ. ಅದರಲ್ಲಿ
ಬಹುಮುಖ್ಯವಾಗಿ ಲಕ್ಷ್ಮಿಯ ಸನ್ನಿಧಾನವೂ ಇದೆ ವನಮಾಲೆಯಲ್ಲಿ. ಪಾದದ ತನಕ ಇರತಕ್ಕ ಒಂದು ಪುಷ್ಪಮಾಲೆ ಅದು, ಲಕ್ಷ್ಮೀದೇವಿಯ ಸನ್ನಿಧಾನ ಇರತಕ್ಕದ್ದು ಅಂತ. ಇಂಥ ಮಾಲೆಯನ್ನ ಬೇರೆಯವರು ಯಾರೂ ಧರಿಸುವಂತಿಲ್ಲ, ಪರಮಾತ್ಮನಿಗೆ ಮಾತ್ರ ಮೀಸಲದು. ಮೂಲ ಕಾರಣ, ಈ ಜಗತ್ತಿಗೆ ಮುಖ್ಯ ಕಾರಣನಾದವ ಹಾಗೆ ಅಂತ ನೋಡಿ. ಒಂದು ಪದಾರ್ಥ ಸೃಷ್ಟವಾಗಬೇಕು ಅಂದ್ರೆ ಎರಡು ಕಾರಣ ಬೇಕು, ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ ಹಾಗೆ ಅಂತ. ಅದೇನು ನಿಮಿತ್ತ ಕಾರಣ ಅಂದ್ರೆ ಏನು, ಉಪಾದಾನ ಕಾರಣ ಅಂದ್ರೆ ಏನು? ಯಾವುದು ಟ್ರಾನ್ಸ್ಫಾರ್ಮ್ ಆಗ್ತದೋ ಅದು ಉಪಾದಾನ ಕಾರಣ. ಉದಾಹರಣೆಗೆ ಮಡಿಕೆ ಪಾಟ್ ಆಗ್ಬೇಕಂದ್ರೆ ಉಪಾದಾನ ಕಾರಣ ಯಾವುದು? ಯಾವುದು ಟ್ರಾನ್ಸ್ಫಾರ್ಮ್ ಆಯಿತು? ಮಣ್ಣು. ಮಣ್ಣು ಮಡಿಕೆ ಆಯಿತು. ಯಾವುದು ಟ್ರಾನ್ಸ್ಫಾರ್ಮ್ ಆಗ್ತದೋ ಅದು ಉಪಾದಾನ ಕಾರಣ. ಇನ್ನು ಆ ಮಡಿಕೆ, ಆ ಪಾಟ್ ಮಾಡಬೇಕು ಅಂದ್ರೆ ಚಕ್ರ ಬೇಕು, ಕೋಲು ಬೇಕು, ನೀರು ಬೇಕು, ಅಗ್ನಿ ಬೇಕು. ಇದೆಲ್ಲವೂ ಕೂಡ ಕುಲಾಲ ಮಡಿಕೆ ಮಾಡುವವರು ಅವರೆಲ್ಲರೂ ಕೂಡ ನಿಮಿತ್ತ ಕಾರಣರಾಗ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ಈ ಜಗತ್ತಿಗೆ ಮೂಲ ಕಾರಣ ಅಂದ್ರೆ ಏನರ್ಥ? ಪರಮಾತ್ಮ ನಿಮಿತ್ತ ಕಾರಣನೋ ಉಪಾದಾನ ಕಾರಣನೋ ಹಾಗೆಂದ್ರೆ ಬೇರೆ ಮತಾಚಾರ್ಯರು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆಚಾರ್ಯರು ಸ್ಪಷ್ಟ ಹೇಳ್ತಾರೆ, ಪರಮಾತ್ಮ ಎಂದಿಗೂ ಕೂಡ ಉಪಾದಾನ ಕಾರಣ ಆಗೋದಿಲ್ಲ, ಪ್ರಮಾಣ ಇಲ್ಲ. ಪರಮಾತ್ಮ ಉಪಾದಾನ ಆದಂಬ ಅದಕ್ಕೆ ಪ್ರಮಾಣ ಇಲ್ಲ. ಅಂದ್ರೆ ಏನರ್ಥ? ಪರಮಾತ್ಮನೇ ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆದದ್ದಲ್ಲ. ಜಗತ್ತು ಬೇರೆ, ಪರಮಾತ್ಮ ಬೇರೆ. ಈ ಬ್ರಹ್ಮಾಂಡವಾಗಿ ಅವನೇ, ನಾವೇ ಭಾಗವತದಲ್ಲಿ ಕೇಳ್ತೀವಿ, ಎಲ್ಲೂ ಕೂಡ ದೇವರು ತಾನೇ ಬ್ರಹ್ಮಾಂಡ ಆದಂತ ಇಲ್ಲವೇ ಇಲ್ಲ ನೋಡಿ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ, ಹಿರಣ್ಯ ರೇತಸ್ಸಿನಿಂದ ಸೃಷ್ಟಿ ಮಾಡಿದ ಅಂತ ಇದೆಯೇ ಹೊರತು ತಾನೇ ಬ್ರಹ್ಮಾಂಡ ಆದದ್ದು ಅಂತ ಕೇಳಿ ಬಂದಿಲ್ಲ. ಕೆಲವರು ಆ ರೀತಿಯಾಗಿ ಹೇಳ್ತಾರೆ. ಆದ್ರೆ ನಮ್ಮ ಸಿದ್ಧಾಂತ ಇದು, ಪರಮಾತ್ಮ ಅವನು ನಿಮಿತ್ತ ಕಾರಣ ಹೊರತು ಉಪಾದಾನ ಕಾರಣ ಅಲ್ಲ ಹಾಗೆ ಅಂತ. ಅದನ್ನ ಗುರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪರಮಾತ್ಮ ಮೂಲ ಕಾರಣ ಹಾಗೆ ಅಂತ. ವಿಮಲ ಅಂದ್ರೆ ದೋಷ ಇಲ್ಲದವ ಅಂತ ಅರ್ಥ. ಯಾದವ ಜಾಲ ಹಿತ ಹಾಗೆ ಅಂತ. ಯಾದವರು ಅಂದ್ರೆ ಇದೆ, ದೇವತೆಗಳೇ ಭೂಮಿಗೆ ಬಂದಿದ್ದಾರೆ ಯಾದವರಾಗಿ. ಅವರಲ್ಲಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಅವರೆಲ್ಲರೂ ಕೂಡ ಪಾತ್ರರಾಗಿದ್ದಾರೆ. ಅವರನ್ನ ಉಪದೇಶ ಮಾಡಿ ಅನೇಕ ರೀತಿಯಿಂದ ಪರಮಾತ್ಮ ರಕ್ಷಣೆ ಮಾಡಿದ ಕೃಷ್ಣಾವತಾರದಲ್ಲಿ ಹಾಗೆ ಅಂತ. ಗೋಪಾಲ, ಇದು ಅನೇಕ ಶಬ್ದ ಬರ್ತದೆ. ಗೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಒಂದು ಗೋವುಗಳನ್ನ ರಕ್ಷಣೆ ಮಾಡಿದವ, ಗೋ ಅಂದ್ರೆ ಶಾಸ್ತ್ರಗಳು ಅಂತ ಒಂದು ಅರ್ಥ, ಶಾಸ್ತ್ರಗಳನ್ನ ಪಾಲನೆ ಮಾಡಿದವ ಅಂತ ಅರ್ಥ. ಅಗಣಿತ ಲೀಲ, ಅನೇಕ ಹೇಳಲಿಕ್ಕಾಗದಷ್ಟು ಅದ್ಭುತವಾದ ಲೀಲೆಗಳು, ಅನಂತ ಲೀಲೆಗಳು ನೋಡಿ. ಅದು ಭಾಗವತ ಸಾಕಾಗೋದಿಲ್ಲ ಅವರಿಗೆ. ದಶಮಸ್ಕಂದ ಅಲ್ಲಿ 2 ಭಾಗ ಮಾಡಿಬಿಟ್ರು, ಪೂರ್ವಾರ್ಧ ಉತ್ತರಾರ್ಧ ಹಾಗೆ. ಅದು ಎಷ್ಟು ಹೇಳಿದ್ರು ಅರ್ಧಂಬರ್ಧನೇ. ದೇವರ ಲೀಲೆ ಎಷ್ಟು ಅಂತ ಹೇಳಲಿಕ್ಕಾಗ್ತದೆ? ದೇವರ ಲೀಲೆ ಅಗಣಿತ ಲೀಲೆ. ಕೋಮಲ ಕಾಯ, ಕೋಮಲ ಅಂದ್ರೆ ಮೃದುತ್ವ ಅಂತ, ಮೃದುವಾದ ಶರೀರ ಹಾಗೆ ಅಂತ. ಅಂತ ಪರಮಾತ್ಮ ಸದಾ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಶ್ರೀಮದ್ ವೇಷ.